ನಾವು ದೊಡ್ಡ ಫಾಲ್ಸ್ ಅನ್ಕೊಂಡ್ ಬಂದ್ವಿ. 40 ಕಿಲೋಮೀಟರು ಫಾಲ್ಸ್ ಇದೆ ಅನ್ಕೊಂಡು ಏನೋ ಫೇಮಸ್ ಇದು ಏನೋ ಪಟ್ಟಾಯ ಎಷ್ಟು ಹೈಟಲ್ಲಿ ಅಂಗಡಿ ನಿಂತಿದೆ ಅಂದ್ರೆ ಆಕ್ಸಿಡೆಂಟ್. ಸಕಲೇಶ್ಪುರದ ಕಡೆ ಹೋಗ್ಬೇಕಾದ್ರೆ ಬೆಟ್ಟದ ಮೇಲೆ ಇದು ತರ ಇದೆ ಅನ್ಬಿಟ್ಟು ಗೈಸ್ ಇಲ್ಲಿ ಏನ್ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ನಮಗೆ. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಆ ಕಡೆನೂ ಇರುತ್ತೆ ಏನು ಏನಾದ್ರು ಮುಂದೆ ಹೋಗೋಣ ನಡೀರೋ ಒಂದು ಫಾಲ್ಸ್ ಇದೆಯಲ್ಲ, ಫಾಲ್ಸ್ ಹತ್ರ ಹೋಗೋಣ. ಫಾಲ್ಸ್ ಈ ಕಡೆನೋ ಆ ಕಡೆನೋ ಅಂತ ನಿಂಗೆ ಹೆಂಗ್ ಗೊತ್ತು? ಅಲ್ಲಿ ಫಸ್ಟ್ ಅಲ್ಲಿ ಹೋಗೋಣ. ಅಲ್ಲಿ ಮುಂದೆ ಇವಾಗ ಹೋಟೆಲ್ಸ್ಗಳೆಲ್ಲ ಇರೋದು ಮುಂದೆ ಅಲ್ವಾ, ಅಲ್ಲಿ ಆ ಕಡೆನೂ ಇರುತ್ತಲ್ಲ ಗುರು ಹೋಟ್ಲು ಅಂತ. ಆ ಕಡೆ ನಾವು ಇರ್ಲಿಲ್ಲ ಅಂದ್ರೆ ಗೈಸ್ ಏನಕ್ಕಿರಲ್ಲ, ಯುವರ್ ಪ್ರೆಸೆನ್ಸ್. ಹೌದು, ನೀ ಎಷ್ಟೊಂದು ಇಂಟೆಲೆಕ್ಚುವಲ್. ಸರಿ ಗೈಸ್ ಬನ್ನಿ, ಇವಾಗ ಒಂದು ಹೋಟ್ಲ್ ಹತ್ರ ಹೋಗ್ತಾ ಸಿಗ್ತೀವಿ. ಈಗ ಅಲ್ಲಿ ನನ್ನ ಫೋನ್ ಚಾರ್ಜಿಂಗ್ ಹಾಕ್ಕೊಂಡು ನನ್ನ ಫೋನಿಂದ ಲಾಗ್ ಸ್ಟಾರ್ಟ್ ಮಾಡೋಣ. ಇದ್ರಲ್ಲಿ ಕ್ವಾಲಿಟಿ ಮಸ್ತಾಗಿ ಬರ್ತಾ ಇದೆ. ನಾವು ಆದಷ್ಟು ಬೇಗ ಇಂಥದ್ದೊಂದು ಫೋನ್ ತಗೊಳ್ಳೋಣ. ಯಾವ ಫೋನ್? 17+ ತಗೊಳ್ಳೋಣ. ಅಂದೆ ಹೋಗ್ತಾ ಇದೊಂದು ಕೇರಳ ಊಟ ಮಾಡ್ತಾ ಇದ್ದೀವಿ. ಇದೇನೋ ಫೇಮಸ್ ಇದು ಏನೋ ಪಟ್ಟಾಯ ಪಟಿಕರಿನಾ ಏನೋ ಮರ್ತೋಯ್ತು ಗೈಸ್. ಏನೋ ಕೊಟ್ಟಿದ್ರು ಒಳಗಡೆ ಅನ್ನ ತುಂಬಿ ಮೇಲ್ಗಡೆ ಏನೋ ಹಾಕ್ಬಿಟ್ಟು ಕೊಟ್ಟಿದ್ರು, ಬಟ್ ಒಳಗಡೆ ಇರೋದು ಅನ್ನ. ಅದನ್ನ ಈ ಥರ ನೆಂಚ್ಕೊಂಡು ತಿನ್ನೋದು ಚೆನ್ನಾಗಿದೆ ಗೈಸ್. ಇಲ್ಲಿ ಏನು ಸಮಸ್ಯೆ ಆಗ್ಬಿಟ್ಟಿದೆ ಅಂತ ನಮಗೆ ಮಲಯಾಳಂ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಅಲ್ಲಿ ಹೋಟ್ಲಿಗೆ ಹೋದ್ರೆ ಎಷ್ಟು ತಲೆ ತಿಂದೋಯ್ತು ಅಂದರೆ ಟೋಟಲ್ ಬಿಲ್ ಕೇಳೋಕ್ಕೇನೆ ಒಂಥರ ಆಗ್ತೈತೆ ನಮಗೆ. ಅವ್ರು ಕೇಳಿದ್ರೆ ಇನ್ನೂ ಏನು ಬೇಕು ಅಂತ. ಹಿಂಗಂದ್ರೆ ಏನು ಹಿಂಗೆ ಅಂತ ಅವ್ರವ್ರೇ ನಗ್ತವ್ರೆ. ನಮಗೆ ಭಾಷೆ ಬರೋದಲ್ಲ ರೋದನೆ ಆಗೋಗ್ಬಿಟ್ಟೈತಿ ಇಲ್ಲಂತೂ. ನಮ್ಮ ಫ್ರೆಂಡ್ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಲಯಾಳಿ ಮಾತಾಡೋದು, ನಾವು ಕನ್ನಡದಲ್ಲಿ ಅವನಿಗೆ ಟ್ರಾನ್ಸ್ಲೇಟ್ ಮಾಡೋದು. ಕೇರಳದಲ್ಲಿ ಲೋಕಲ್ ಸಿಕ್ಕಿದ್ದಾರೆ, ಡ್ರಾಪ್ ಕೇಳ್ಕೊಂಡು ಸ್ಟ್ರೈಟ್ಗಾ ಅವರು ಮಲಯಾಳಂ ಮಾತಾಡ್ತವ್ರೆ, ನಮಗೇನು ಅರ್ಥ ಆಗ್ತಾ ಇಲ್ಲ. ಮಲಯಾಳಂ ಬರಲ್ಲ ಅದಿಲ್ಲ. ಲೈವ್ ಅಲ್ಲ, ಯೂಟ್ಯೂಬ್ ವಿಡಿಯೋ. ಚೆನ್ನಾಗಿದೆ. ಒಂದೊಂದೇ ಮನೆ ಅಲ್ಲೊಂದು ಮನೆ ಆದ್ರೆ ಈ ಕಡೆ ಒಂದು ಮನೆ, ಅಲ್ಲೊಂದು ಮನೆ. ಇಲ್ಲಿ ಬಿಟ್ರೆ ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕು. ನೋಡಿ ಅಲ್ಲಿ ಮೇಲ್ಗಡೆ ಎಲ್ಲ ಮನೆ ಇದೆ. ಮಾತಾಡೋದು ಎಷ್ಟು ಚೆನ್ನಾಗಿದೆ. ಒಂದೊಂದು ಹಿಂಗು ದೊಡ್ಡದಾಗಿದೆ ಅಂದ್ರೆ. ಇಲ್ಲಿ ಊರು ನೋಡಿ, ಕೇರಳದ ಊರು. ಮತ್ತೆ 40 ಕಿಲೋಮೀಟರು ಫಾಲ್ಸ್ ಇದೆ ಅನ್ಕೊಂಡು ಏನ್ ಮಾಡ್ಬಿಟ್ಟಿದೀವಿ ಅಂತ ಅಂದ್ರೆ ಯಾವ್ದೋ ಚಿಕ್ಕು ಫಾಲ್ಸ್ ಹತ್ರ ಬಂದ್ಬಿಟ್ಟಿದೀವಿ. ಫುಲ್ಲು ಬೇಜಾರಾಗೋಯ್ತು. ಹಂಗಾಗಿ ಬೇರೆ ಕಡೆ ಫಾಲ್ಸ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಬೇರೆ ಫಾಲ್ಸ್ಗೆ ಹೋಗೋಣ. ಇದೊಂದು ಸ್ವಲ್ಪ ಇಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬೇರೆ ಫಾಲ್ಸ್ ಹತ್ರ ಹೋಗೋಣ. ಗೈಸ್ ಇಲ್ಲಿ ನೀರು ನೋಡ್ರಿ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಸಖತ್ತಾಗಿದೆ ಮಾತ್ರ. ಕುಡಿಯೋಕ್ಕೂ ಅಷ್ಟೇ ತುಂಬ ಸ್ವೀಟ್ ಆಗಿದೆ. ಬಟ್ ಏನಂದರೆ ನಾವು ದೊಡ್ಡ ಫಾಲ್ಸ್ ಅನ್ಕೊಂಡ್ಬಂದ್ವಿ. ಇದು ನೋಡಿದ್ರೆ ಇಷ್ಟೇ ಚಿಕ್ಕ ಫಾಲ್ಸು. ಬೇರೆ ಕಡೆ ಹೋಗೋಣ. ದೊಡ್ಡ ಫಾಲ್ಸ್ ಈಗ ಆಲ್ರೆಡಿ ಅದನ್ನು ನೋಡಿದ್ದೀವಿ. ಆನ್ ದ ವೇ. ಕೇರಳ ಬಂಕಲ್ಲೂ ಪೆಟ್ರೋಲ್ ಹಾಕ್ಸಿದ್ದಾಯ್ತು ಗೈಸ್ ಇವತ್ತು ನಮ್ಮ ಗಾಡಿಗೆ. ಹೆಂಗಿದೆ ನೋಡಿ ಗೈಸ್, ಫುಲ್ಲು ಸುತ್ತಮುತ್ತ ಕಾಫಿ ಎಸ್ಟೇಟು. ಎದುರುಗಡೆ ಒಂಥರ ಬೆಟ್ಟ ಇದೆ. ಇಲ್ಲಿ ನೀರು ಹೋಗ್ತಾ ಇದೆ, ನೀರು ಹರ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಪೀಸ್ಫುಲ್ ಆಗಿದೆ ಜಾಗ ಮಾತ್ರ. ಮಳೆ ಬರ್ತಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಕೇರಳ ಒಳ್ಳೆ ಪ್ಲೇಸ್ ಗೈಸ್. ಏನೇ ಹೇಳಿ, ಕೇರಳ ನೆಕ್ಸ್ಟ್ ಲೆವೆಲ್ ಇದೆ. ಏನಂದರೆ ವೈನಾಡದಲ್ಲಿ ಯಾವ ಪ್ಲೇಸು ಓಪನ್ ಇಲ್ಲ ಗೈಸ್. ಸುಮ್ಮನೆ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಒಂದು 3 ಪ್ಲೇಸ್ಗೆ ಹೋದ್ವಿ. 3 ಪ್ಲೇಸಲ್ಲೂ ಒಳಗಡೆ ಯಾಕೋ ಬಿಡ್ತಾ ಇಲ್ಲ. ಮಳೆ ಇಲ್ಲ, ಏನೂ ಇಲ್ಲ, ನೀರು ಇಲ್ಲ. ಬಟ್ ಪ್ಲೇಸಸ್ಸಲ್ಲಿ ಏನಕ್ಕೋ ಬಿಡ್ತಾ ಇಲ್ವಂತೆ. ಏನಕ್ಕೆ ಅಂತ ಗೊತ್ತಿಲ್ಲ. 2 ಪ್ಲೇಸಿಗೆ ಬಂದು ವಾಪಸ್ ಬಂದಿದ್ದೀವಿ. ಮತ್ತು ಇಲ್ಲೊಂದು ಅಂಗಡಿಗೆ ನೋಡಿದ್ವಿ. ಅಂಗಡಿ ಹತ್ರ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು.
ಸಖತ್ತಾಗಿದೆ ಮಾತ್ರ. ಎಷ್ಟು ಹೈಟಲ್ಲಿ ಅಂಗಡಿ ನಿಂತಿದೆ ಅಂದರೆ. ಮತ್ತು ಇಲ್ಲಿ ಇವಾಗ ನೀರೇ ಇಲ್ಲ, ಅಲ್ಲಿ ಫಾಲ್ಸ್ ಹತ್ರನೇ ಹಾಕೋ ಬಿಡ್ತಾ ಇಲ್ಲ ನಮ್ಮನ್ನ, ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಬಂದು ರಿಟರ್ನ್ ಹೋಗ್ತಾ ಇದ್ದಾರೆ. ಸಖತ್ತಾಗಿದೆ ಇಲ್ಲಂತೂ. ಮಳೆ ಬರ್ತಾ ಇದ್ದಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರ್ತಿತ್ತು. ಬಟ್ ನಾವು ಅದೇ ಮೈಂಡಲ್ಲಿ ಇಟ್ಕೊಂಡು ಬರ್ತಾ ಇದ್ದು, ವೈನಾಡಲ್ಲಿ ಫುಲ್ಲು ಮಳೆ ಬರ್ತಿರುತ್ತೆ, ಆರಾಮಾಗಿ ಚಿಲ್ ಮಾಡ್ಬೋದು ಅಂತ. ಬಟ್ ಇಲ್ಲಿ ನೋಡಿದ್ರೆ ವಾಟರ್ ಫಾಲ್ಸ್ ಹೋಗ್ಬೇಕು ಇವತ್ತು. ನೀನ್ ಮನೆಗೆ ಹೋಗ್ತೀಯಾ ಬಸ್ ಹತ್ಕೊಂಡು ಹೋಗು. ನಾವು ವಾಟರ್ ಫಾಲ್ಸ್ ಹತ್ರ ಹೋಗ್ಬಿಟ್ಟೆ ಬರಬೇಕು. ಒಳ್ಳೆ ಫಾಲ್ ನೋಡಿ ನನಗೆ ಕಾರ್ ಕೊಡ್ರಿ, ಎಲ್ಲ ಎಂಜಾಯ್ ಮಾಡ್ಕೊಂಡು ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಇನ್ನೊಂದು 2 days ಬರ್ತಾ ವಾಪಸ್ ಬರ್ತಾ ಹಂಗೆ ಕಾರ್ ಟೋ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ನಾನು ನೀಟಾಗಿ ಎತ್ಕೊಂಡು ಹೋಗ್ತೀನಿ. ಓಡಿಸೋದ್ ಕಣೋದು, ಎತ್ಕೊಂಡು ಏನಕ್ಕೆ ಹೋಗ್ತೀಯ? ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ. ಈ ಥರ ಮಳೆ ಬರ್ತಿರೋ ಟೈಮಲ್ಲಿ ಈ ಥರ ಇಲ್ಲಿ ಕೂತ್ಕೊಂಡು ಟೀ ಕುಡಿತಿದ್ರೆ ಏನು ಮಜಾ ಇರುತ್ತಲ್ಲ. ಗೈಸ್ ಹೋಗ್ತಾರದು ನಾವು ಎಲ್ಲೂ ಫಾಲ್ಸ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಒಂದು ಇಡನ್ ಫಾಲ್ಸ್ ಇದೆ, ಆ ಇಡನ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿ ಹೋಮ್ ಸ್ಟೇಸ್ಗಳಿದೆ, ಲಾಸ್ಟ್ ಟೈಮ್ ಅವಾಗಲೇ ತೋರಿಸಿದ್ದು. ಇವಾಗಿಂದ ಮಸ್ತಾಗಿ ಕಾಣಿಸ್ತಿದೆ ವ್ಯೂ. ಇಲ್ಲಿ ಹೋಗೋಕೆ ಒಂದೇ ಗಾಡಿ ಹೋಗೋಷ್ಟು ರೋಡ್ ಇರೋದು. ಬಟ್ ಸಖತ್ತಾಗಿದೆ ರೋಡು. ಅದು 2 ಸಲ ಸಖತ್ತಾಗಿದೆಯೋ ಮಸ್ತಾಗಿದೆಯೋ ಅಂತ ಅಂದ್ಬಿಟ್ಟಿದ್ದೀನಿ ಲಾಗಲ್ಲಿ. ಬಟ್ ಏನೇ ಆದರೂ ಗೈಸ್ ಮಳೆ ಬರ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಫೀಲು. ಮಳೆ ಬರ್ತಾ ಇಲ್ಲ, ಬೇಜಾರಾಗ್ತಾ ಇದೆ. ಆದ್ರೂ ಏನು ಬೇಜಾರು ಅನ್ನಿಸ್ತಾ ಇಲ್ಲ, ಸ್ವರ್ಗ ಥರನೇ ಇದೆಯಪ್ಪ ವೈನಾಡ್. ಗಾಡಿ ಓಡ್ಸಕ್ಕಾಗಲ್ಲ ಅಂತೇನಿಲ್ಲ ಕಣಲ್ಲ. ಸೌಂಡ್ ನೋಡಾಗ್ಲೇನೆ ಬರ್ತಾ ಇದೆ. ಹರ್ಕೊಂಡು ಹೋಗ್ತಾ ಇದ್ದೀವಿ. ಜೀಪ್ ಆಗೋ ಕರೆಕ್ಟಾಗಿ ಮಾತಾಡೋ. ಫ್ಯಾಮಿಲಿ ಫ್ರೆಂಡ್ಲಿ ಬ್ಲಾಗ್. ಜೀಪ್ ಯಾವುದು 4x4 ತಾರ್ ಥರ ಓಡಿಸ್ತಾ ಇದೀವಿ ನಮ್ಮ ಶಿಫ್ಟ್ ಕಾರ್ನ. ಬಟ್ ಸೂಪರ್ ಗೈಸ್, ನನ್ನ ಕಾರ್ನ ಇಲ್ಲೆಲ್ಲ ತಗೊಬರ್ತೀನಿ ಅಂತ ನನ್ಗೆ ಅನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ಮಸ್ತ್ 2 ಸಲ ಮಸ್ತಾಗಿದೆ ಅಂತ ಹೇಳ್ಬಿಟ್ಟಿದೀನಿ. ನಾವೆಲ್ಲ ಕಟ್ ಮಾಡಾಕ್ಬೇಕು ಅದನ್ನೆಲ್ಲ ತೋರ್ಸಿನ ಮಸ್ತಾಗಿದೆ ಅಂತಾನೆ ಹೇಳ್ತಾ ಇದ್ದೀನಿ ಅವಾಗಿಂದ. ಲೈಫ್ ಲಾಂಗ್ ಮೆಮೊರಿ. ಲೊಕೇಶನ್ ಇನ್ನೂ ಟ್ರಿಪ್ ಹೋಯ್ತೈತೆ. ಇನ್ನೊಂದು 600 ಮೀಟರ್ ಆ ಥರ ಎಲ್ಲ ಏನಿಲ್ಲ. ಏನಂದ್ರೆ ಈ ರೋಡಲ್ಲಿ ಇಡನ್ ಫಾಲ್ಸ್ ಅದು. ಈ ರೋಡಲ್ಲಿ ಬರ್ಬೋದೋ ಇಲ್ವೋ ಗೊತ್ತಿಲ್ಲ, ಒಂದು ಗಾಡಿನೂ ಓಡಾಡ್ತಾ ಇಲ್ಲ. ಈ ರೋಡ್ ನೋಡಿದ್ರು ಭಯ ಆಗ್ತೈತೆ, ಆ ಥರ ಇದೆ. ಬಟ್ ಆದರೂ ಫಾಲ್ಸ್ ನಿಯರ್ ಬೈ ಬಂದ್ಬಿಟ್ವಿ. ಆಗಿದ್ದಾಗೋಗ್ಲಿ, ಬನ್ನಿ ಗೈಸ್ ಹೋಗಿ ಬರೋಣ. ಏನಾಗುತ್ತೆ ಲೈಫಲ್ಲಿ, ರಿಸ್ಕ್ ತೊಗೊಳೋಣ. ಗೈಸ್ ಇದೆ ಗೈಸ್ ಫಾಲ್ಸು. ಅಲ್ಲ, ನಮಗೆ ಫಾಲ್ಸ್ ಸಿಗ್ಲಿ ಅಂದರೆ ಯಾವುದೋ ಜರಿ ಥರ ಹೋಗ್ತಿರೋದು ಯಾವುದೋ ರೋಡಲ್ಲಿ ಸಿಗೋ ಥರ ಸಿಗ್ತಾ ಇದೆಯಲ್ಲ. ನಮ್ಮ ಸಕಲೇಶ್ಪುರದ ಕಡೆ ಹೋಗ್ಬೇಕಾದ್ರೆ ಬೆಟ್ಟದ ಮೇಲೆ ಇದಕ್ಕಿಂತ ಜೋರಾಗಿ ನೀರು ಬರ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಸ್ವಲ್ಪ ಆಟ ಆಡ್ಕೊಂಡು ಹೋಗೋಣ ಬನ್ನಿ. ಎಲ್ಲೂ ಬಿಡ್ತಾ ಇಲ್ಲ, ಯಾವ ಫಾಲ್ಸಲ್ಲೂ ಬಿಡ್ತಾ ಇಲ್ಲ. ಬೇಜಾರಾಗಿ ಹೋಗ್ಬಿಡ್ತೀವಿ ಬೆಳಗ್ಗೆಯಿಂದ ಸುತ್ತಿ. ಏನು ಬೈ ಗೈಸ್, ಇಲ್ಲಿ ಕಾಣಿಸ್ತಿದ್ಯಲ್ಲ ಇಲ್ಲೇನೆ ಫಾಲ್ಸ್ ಅಂದರೆ ಇದೇನೋ ನಿಮ್ಗೆ ಸಿಕ್ಕಿದ್ದು. ಇನ್ನು ಎಲ್ಲೂ ಬಿಟ್ಟಿರಲಿಲ್ಲ. ಆರಾಮಾಗಿ ಇಲ್ಲಿ ಈಜಾಡ್ಕೊಂಡು ಆರಾಮಾಗಿ ಫ್ರೆಶ್ ಅಪ್ ಆದ್ವಿ, ಸ್ನಾನ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ನಿಮಗೆ ಇದನ್ನು ನಾನು ಲೊಕೇಶನ್ ಎಲ್ಲಿದೆ ಅಂತ ಬಯೋದಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಗೈಸ್. ಆರಾಮಾಗಿ ಬನ್ನಿ ಒಂದಿನ. ನೀವು ಯಾವಾಗಾದರೂ ಈ ವೈನಾಡ್ ಸೈಡ್ ಬಂದರೆ, ವೈನಾಡಿಂದ ತುಂಬ ಹತ್ರ, ಸೌತ್ ವೈನಾಡ್ ಅಂತ ಕರೀತಾರೆ ಇದನ್ನು. ಆರಾಮಾಗಿ ಬಂದು ವಿಸಿಟ್ ಮಾಡಿ, ನೀವು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ನೀವು ಹೋಗ್ಬೋದು. ನೋಡಿ ಗೈಸ್, ಒಂದು ವೀಡಿಯೋ ಮಾಡ್ಕೊತೀನಿ ನಿಲ್ಸ್ಕೊಳ್ಳಿ ಅಂತ ಇಲ್ಲಿ ಬಿಟ್ಬಿಟ್ಟು ಅಲ್ಲಿವರೆಗೂ ಹೋಗೋರೆ.
ಗೈಸ್ ವೈನಾಡು ಮುಗಿಸ್ಕೊಂಡು ಮನೆ ಕಡೆ ಬೆಂಗಳೂರು ಕಡೆ ಓಡ್ತಾ ಇದ್ದೀವಿ ಈಗ. ವೈನಾಡಲ್ಲಿ ಜಾಸ್ತಿ ಪ್ಲೇಸ್ಗೆ ಏನು ಹೋಗಿಲ್ಲ, ಸುಮ್ಮನೆ ವೈನಾಡು ರೌಂಡ್ ಹೊಡ್ತಿದ್ದೀವಿ ಬೆಳಗ್ಗೆಯಿಂದ. ವೈನಾಡು ಒಂದು 200 ಕಿಲೋಮೀಟರ್ ಸುತ್ತಾಡ್ಬಿಟ್ಟಿದ್ದೀನಿ ವೈನಾಡ್ನ ಮಾತ್ರ. ಪ್ಲೇಸಸ್ ಜಾಸ್ತಿ ಹೋಗಿಲ್ಲ, ಒಂದೊಂದು ಪ್ಲೇಸಸಲ್ಲಿ ಎಂಟ್ರಿ ಇರಲಿಲ್ಲ, ಹಂಗಾಗಿ ಬೆಂಗಳೂರು ಕಡೆ ಹೊರಟಿದ್ದೀವಿ. ಗೈಸ್ ಆಕ್ಸಿಡೆಂಟ್ ಗೈಸ್. ಇವಾಗ ಕರ್ನಾಟಕ ಬಾರ್ಡ್ರು ಎಂಟ್ರಿ ಆದ್ವಿ ಫಾರೆಸ್ಟ್ ರೋಡಲ್ಲಿ ಬರ್ತಾ ಇದ್ವಿ. ಲಾಸ್ಟ್ ನಿನ್ನೆ ಬರಬೇಕಾದ್ರೆ ಕತ್ಲಲ್ಲಿ ಬಂದಿದ್ವಿ, ಇವಾಗ ಬೆಳಗ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಯಾವುದಾದ್ರೂ ಅನಿಮಲ್ಗಳು ನಮಗೆ ರೋಡಲ್ಲೇ ಕಾಣಿಸ್ಕೊಳ್ಳುತ್ತಾ ಏನಾದರೂ ಅಂತ. ಇವಾಗ ಕರ್ನಾಟಕ ಬಾರ್ಡ್ರ್ ಎಂಟ್ರ್ ಆದ್ವಿ, ಕೇರಳ ಬಿಟ್ಟು ಆಚೆ ಬಂದು. ಕನ್ನಡ ಮಾತಾಡಿ ಅವ್ನು ಕೇಳಿಸ್ಕೊಂಡು ಖುಷಿ ಕನ್ನಡ ಕೇಳಿಸ್ಕೊಂಡು ಖುಷಿ ಆಗೋಯ್ತು. ಅಯ್ಯಪ್ಪ ತಲೆ ಕೆಟ್ಟೋಗ್ಬಿಟ್ಟಿದ್ದು ನಮ್ಗಲ್ಲಿ ಭಾಷೆ ಪಡೆದಲ್ಲೇ ಅದು ಇದು. ಅವ್ರ ಹತ್ರ ಮೂಗ್ರು ಥರ ಅಂತ ಕೇಳಿದ್ವಿ ಊಟ ನಾವು ಹೋಗ್ಬಿಟ್ಟು. ಇವಾಗ ಕರ್ನಾಟಕ ಸ್ಟಾರ್ಟು. ಊಟ ಮಾಡಿಲ್ಲ, ಹೊಟ್ಟೆ ಹಸಿತೈತೆ ನಮ್ಗಲ್ಲಿ, ಊಟ ಸೆಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಮುಂದೆ ಊಟ ಮಾಡೋಣ. ಬೆಳಗ್ಗೆ ಸನ್ರೈಸು ಆಯಿತು, ಇವಾಗ ಸನ್ಸೆಟ್ಟು ಆಗಿದೆ. ಇದಕ್ಕೇನು ಪ್ಲೇಸು ಇದಾ ಚಾಮುಂಡಿ ಬೆಟ್ಟ ಗೈಸ್. ಬಾಯ್ ಬಾಯ್, ವಾಪಸ್ ಬಂದಿದ್ದೀವಿ ಇವಾಗ. ಬಾಯ್. ಓಕೆ ಫ್ರೆಂಡ್ಸ್, ಅವ್ರನ್ನೆಲ್ಲ ಡ್ರಾಪ್ ಮಾಡೋ ಮನೆ ಹತ್ರ ಓಡೋಣ ನಡೀರಿ. ಫುಲ್ಲು ಸುಸ್ತಾಗೋಗ್ಬಿಟ್ಟಿದೆ, ಲಾಗ್ ಮಾಡೋಕ್ಕೂ ಶಕ್ತಿ ಇಲ್ಲ. ಮನೆಗೆ ಹೋಗಿ ಸಿಗ್ತೀನಿ. ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ಟ್ರಿಪ್ಗೆ ಹೋಗಿ ಬಂದು ಫುಲ್ಲು ಸುಸ್ತಾಗೋಗ್ಬಿಟ್ಟಿತ್ತು. ಫೋನಲ್ಲಿ ಚಾರ್ಜಿಂಗ್ ಬೇರೆ ಇರಲಿಲ್ಲ, 2% ಇತ್ತು. ಹಂಗಾಗಿ ಏನು ಮಾಡೋಣ, ನಾನು ಚಾರ್ಜಿಂಗ್ ಹಾಕ್ಬಿಟ್ಟು ಲಾಗ್ ಏನು ಮಾಡೋಣ ಅಂದ್ಕೊಂಡು ಚಾರ್ಜಿಂಗ್ ಹಾಕಿ 5 ನಿಮಿಷ ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದೀನಿ. ಫುಲ್ಲು ಮಲ್ಕೊಂಬಿಟ್ಟಿದ್ದೀನಿ ಗೈಸ್. ಯಾಕೆಂದರೆ ನಿದ್ದೆ ಬೇರೆ ಮಾಡ್ದಂಗೆ ಹೋಗಿದ್ವಿ, ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಇವಾಗ ಬೆಳಗ್ಗೆ ಎದ್ಬಿಟ್ಟು ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಂಡ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಅಲ್ಲ, ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಹಂಗೆ ವೀಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್. ನಾಳೆ ಸಿಗೋಣ.